ಹಲೋ ಗೈಸ್, ಗುಜರಾತ್ ವಿರುದ್ಧ ಗೆದ್ದು ಚರಿತ್ರೆ ನಿರ್ಮಿಸಿದ ಆರ್ಸಿಬಿ ತಂಡ ಸ್ಮೃತಿ ಮಂದನ ಮತ್ತು ಸೋಫಿಯಾ ಅಬ್ಬರ ಗುಜರಾತ್ ತತ್ತರ. ಅಂದರೆ ಮೊದಲಿಗೆ ನಾವು ಟಾಸ್ ಗೆದ್ದು ಈಗ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದನ ಅವರು ಫೀಲ್ಡ್ಗೆ ಆಯ್ಕೆ ಮಾಡಿಕೊಂಡ್ರು. ಇನ್ನು ಗುಜರಾತ್ ತಂಡ ಏನಪ್ಪ ಅಂದರೆ ನಿಗದಿತ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 107 ರನ್ ಗಳಿಸಿತ್ತು. ಗುಜರಾತ್ ಪರ ಟಿ ಹೇಮಲತಾ ಅವರು 31 ರನ್ ಗಳಿಸಿದರೆ HDL ಅವರು 22 ಮತ್ತು ಸ್ನೇಹ ರಾಣಾ ಅವರು 12 ರನ್ ಬಿಟ್ಟರೆ ಯಾವ ಆಟಗಾರ ಅಬ್ಬರಿಸಲಿಲ್ಲ. ಇನ್ನು RCB ತಂಡದ ಪರ ಅಬ್ಬರಿಸಿದ್ದು ಇಲ್ಲಿ ಸೋಫಿಯಾ ಅವರು 4 ಓವರ್ ಬಾಲ್ ಮಾಡಿ 25 ರನ್ ನೀಡಿ 3 ವಿಕೆಟ್ ಪಡೆದರು. ಇನ್ನು ರೇಣುಕಾ ಸಿಂಗ್ ಕೂಡ 2 ವಿಕೆಟ್ ಪಡೆದರೆ ಜಾರ್ಜಿಯಾ ವಾರೆಹಮ್ ಕೂಡ ಇಲ್ಲಿ 1 ವಿಕೆಟ್ ಪಡೆದು ಮಿಂಚಿದರು. 108 ರನ್ಗಳ ಗುರಿ ಬೆನ್ನತ್ತಿದಂಥ RCB ತಂಡ ಈ ಒಂದು ಚೇಜನ್ನು ಕೇವಲ 12.3 ಓವರ್ಗೆ ಮಾಡಿದೆ. ಇನ್ನು RCB ತಂಡದ ಪರ ಸ್ಮೃತಿ ಮಂದನ 27 ಬಾಲ್ಗೆ 43 ಹೊಡೆದರೆ ಇನ್ನು ಎಸ್ ಮೇಘನಾ ಕೂಡ 28 ಬಾಲ್ಗೆ ಅಜಯ 36 ರನ್ ಹೊಡೆದರು. ಎಲಿಸಾ ಪೆರ್ರಿ ಕೂಡ 14 ಬಾಲ್ಗೆ ಅಜಯ 23 ರನ್ ಹೊಡೆದು ಮಿಂಚಿದರು. ಹೀಗಾಗಿ ನಮ್ಮ RCB ತಂಡ ಕೇವಲ 2 ವಿಕೆಟ್ ಕಳೆದುಕೊಂಡು 110 ರನ್ ಗಳಿಸಿ ಈಗ ಈ ಒಂದು ಗುರಿಯನ್ನು ಚೇಜ್ ಮಾಡಿದೆ. ಈ ಮೂಲಕ ಅಂಕ ಪಟ್ಟಿಯಲ್ಲಿ ಕೂಡ ಇಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನು ಗುಜರಾತ್ ತಂಡದ ಪರ ಆಸ್ಲೆ ಗಾರ್ಡ್ನರ್ ಅವರು 1 ವಿಕೆಟ್ ಪಡೆದರೆ ತನುಜಾ ಕನ್ವರ್ 1, ಮೇಘನಾ ಸಿಂಗ್ ಯಾವುದೇ ವಿಕೆಟ್ ಪಡೆಯಲಿಲ್ಲ. ಬಟ್ 17 ರನ್ ಬಿಟ್ಟು ದುಬಾರಿ ಆದರು. ಹೀಗಾಗಿ ನಮ್ಮ RCB ತಂಡ ಈ ಒಂದು ಪಂದ್ಯ ಗೆಲ್ಲುವ ಮೂಲಕ WPL ಸೀಸನ್ 2ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯವನ್ನು ಗೆದ್ದಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಸಿಗ್ತಪ್ಪ ಅಂತಂದರೆ ರೇಣುಕಾ ಸಿಂಗ್ಗೆ 14 ರನ್ ನೀಡಿ 2 ವಿಕೆಟ್ ಪಡೆದಿದ್ದು, ಹೀಗಾಗಿ ಇವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಇಲ್ಲಿ ಸಿಕ್ತು. ಹೀಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.